ವಿದ್ಯುತ್ ಗುತ್ತಿಗೆದಾರರ ಸಂಘದ ಕೇಂದ್ರ ಸಮಿತಿ ಪದಾಧಿಕಾರಿಗಳಿಗೆ ಕೊಡಗು ಜಿಲ್ಲಾ ಘಟಕದಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಮಡಿಕೇರಿಯ ರಾಜ್ ದರ್ಶನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಸಿ. ರಮೇಶ್, ರಾಜ್ಯ ಸಂಘದ ಚುನಾವಣೆ ಸಂದರ್ಭ ಹಲವಾರು ಅಡೆತಡೆಗಳಿತ್ತು. ಚುನಾವಣೆ ರದ್ದಾಗಿದ್ದರೆ 103 ವರ್ಷಗಳ ಕಾಲ ಪೂರೈಸಿದ ಸಂಘ ತಟಸ್ಥವಾಗಿ ಹಾಳಾಗಿ ಹೋಗುತ್ತಿತ್ತು. ವಿರೋಧಿಗಳ ಗುರಿಯೂ ಇದೇ ಆಗಿತ್ತು ಎಂದು ಹೇಳಿದರು. ಮಡಿಕೇರಿಯಲ್ಲಿ ಜಿಲ್ಲಾ ಸಂಘದ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ತನ್ನ ಹಾಗೂ ಮಗನ ಹೆಸರಿನಲ್ಲಿ ಒಟ್ಟು 2 ಲಕ್ಷ ವೈಯಕ್ತಿಕ ನೆರವು ನೀಡಿರುವುದಾಗಿ ಸಿ. ರಮೇಶ್ ತಿಳಿಸಿದರು. ಹಾಗೆ ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದಂತ ಮೀಟರ್ ಔಟ್ಲೆಟ್ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಹಣಕ್ಕೆ ಹೋಗ್ತಾ ಇತ್ತು, ಒಬ್ಬರಿಗೆ ಹೋಗ್ತಾ ಇತ್ತು. ಅದನ್ನು ವಸಂತರಾಯರವರು ವೈಯಕ್ತಿಕವಾಗಿ ಮಾಡ್ಕೋಬಹುದಾಗಿತ್ತು. ನಾವು ಯಾವತ್ತೂ ನಮ್ಮ ತಂಡದಲ್ಲಿ ಯಾರೇ ಒಂದು ಸಣ್ಣ ಸ್ಥಾನವನ್ನ ಹಿಡಿದು ದೊಡ್ಡ ಸ್ಥಾನವನ್ನು ಅಲಂಕರಿಸುವಂತ ವ್ಯಕ್ತಿಗಳು ಸಮಾಜಮುಖಿ ಸೇವೆಗಳನ್ನ ಗುತ್ತಿಗೆದಾರರ ಸಂಘ ಹಾಗೂ ಸದಸ್ಯರ ಸೇವೆಯನ್ನು ಮಾಡುವಂತ ಮನೋಭಾವನೆಯನ್ನು ಇಟ್ಟು ನಾವು ಈ ಕಾರ್ಯಕ್ರಮಗಳಿರ್ಬೋದು, ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಇರುವ ಗುಣವೇ ಆರ್ಆರ್ ತಂಡದ ಗುಣ. ಇವತ್ತು ನೋಡಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ. ಮೀಟರ್ ಔಟ್ಲೆಟ್ ಅವರು ಸ್ವಂತ ಹಣವನ್ನ 1 ಲಕ್ಷ ಹಣವನ್ನ ಡೆಪಾಸಿಟ್ ಮಾಡಿ ಆ ಮೀಟರಿಂದ ಬರುವಂತ ಲಾಭವನ್ನ ಸಂಘಕ್ಕೆ ಉಪಯೋಗಿಸಿದ್ದಾರೆ. ಇನ್ನು ಇದಕ್ಕಿಂತ ಇನ್ನೇನು ಉದಾಹರಣೆ ನಾನು ಈ ಕೊಡಗು ಜಿಲ್ಲೆಯ ನನ್ನ ಸದಸ್ಯರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಯಾರಿಗೂ ತೇಜವಧೆ ಮಾಡಬೇಕು ಅಥವಾ ತಂಡ ಗಿಂಡ ನಾನು ಹೇಳಕ್ ಹೋಗಲ್ಲ. ನಾವೆಲ್ಲ ವಿದ್ಯುತ್ ಗುತ್ತಿಗೆದಾರರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವೆಲ್ಲ ವಿದ್ಯುತ್ ಗುತ್ತಿಗೆದಾರರು. ವಿದ್ಯುತ್ ಗುತ್ತಿಗೆದಾರರ ಅಭಿವೃದ್ಧಿ, ಸಂಘದ ಅಭಿವೃದ್ಧಿ ನಮ್ಮ ಧ್ಯೇಯ. ಚುನಾವಣೆ ಮುಗಿದಿದೆ, ಗುತ್ತಿಗೆದಾರರಿಗೆ ಒಳ್ಳೆ ಕೆಲಸವನ್ನ ಮಾಡಬೇಕು. ನಾವೇನು ಗುತ್ತಿಗೆದಾರರಿಗೆ ಮಾತನ್ನ ಕೊಟ್ಟಿದ್ದೀವಿ, ನಾನು ಇವರು ಮಾತಾಡುವಾಗ ಒಂದಷ್ಟು ಅವೇರ್ ಮಾಡಿದೆ. ಯಾವುದೇ ಕೆಲಸಗಳನ್ನ ನಾವು ಇವಾಗ ಹಲವಾರು ಪ್ರಮುಖವಾದ ಒಂದು 3-4 ಕೆಲಸಗಳು ಒಂದು ಒಳ್ಳೆಯ ಹಂತಕ್ಕೆ ಹೋಗಿದೆ. ಅದನ್ನು ಪ್ರಚಾರ ಬಿಟ್ಟ ತಕ್ಷಣ ಅದಕ್ಕೆ ಬೇಕಾದಂತ ಮೂಕರ್ಜಿಗಳು, RTIಗಳು ಶುರು ಹೋಗ್ತದೆ. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್.ವಿ. ಚಂದ್ರಬಾಬು ಮಾತನಾಡಿ, ಕಟ್ಟಡ ಕಾಮಗಾರಿಗೆ ಕೇಂದ್ರ ಸಮಿತಿಯಿಂದ ರೂಪಾಯಿ 75,000 ಅನುದಾನದ ಜೊತೆಗೆ ವೈಯಕ್ತಿಕವಾಗಿಯೂ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಅಕ್ರಮವಾಗಿ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತೇವೆಂದು ಆರೋಪಿಸಿ ವಿರೋಧಿ ಬಣ ಕೇಸ್ ದಾಖಲಿಸಿದ್ದು, ಪ್ರಗತಿಪರ ಕೆಲಸ ಕಾರ್ಯಗಳಿಗೆ ಅಡ್ಡಿ ಉಂಟು ಮಾಡುವುದೇ ಅವರ ಉದ್ದೇಶ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಪ್ರಾಮಾಣಿಕವಾಗಿ ಜನರ ಬೆಂಬಲದಿಂದ ಗೆಲುವು ಸಾಧಿಸಿದ್ದೇವೆ, ಹಾಗಾಗಿ ಯಾರಿಗೂ ಭಯಪಡುವ ಅಗತ್ಯವಿಲ್ಲ ಎಂದು ಎಚ್.ವಿ. ಚಂದ್ರಬಾಬು ಹೇಳಿದರು. ಹೋರಾಟ ಮಾಡಿ ನಮ್ಮ ಗುತ್ತಿಗೆದಾರರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ವಿರೋಧಿ ತಂಡದವರು ನಿಮ್ ಕೆಲವರು ಗಮನಕ್ಕೆ ಐತೋ ಇಲ್ವೋ, 3 ಕೇಸ್ ಹಾಕಿದ್ದಾರೆ. ನಿನ್ನೆ 2 ಕೇಸ್ ಇತ್ತು, ಸಿವಿಲ್ ಕೋರ್ಟ್ ಅಲ್ಲಿ ಒಂದು, ಹೈಕೋರ್ಟ್ ಅಲ್ಲಿ ಒಂದು, 5ನೇ ತಾರೀಕು ಒಂದಿತ್ತು. ಅವರು ನಮಗೆ ಏನು ಪ್ರಗತಿಪರ ಕೆಲಸಗಳನ್ನ ಮಾಡಕ್ ಹೋಗ್ತಾ ಇದೀವಿ, ಅದಕ್ಕೆ ನಮ್ಗೆ ಹಿನ್ನಡೆ ಹಾಕ್ಬೇಕು. ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಕೋರ್ಟ್ಗೆ ಹೋಗ್ತಾರೆ. ಒಂದು GB ಮಾಡ್ತೀವಿ ಅಂದ್ರೆ GB ನಿಲ್ಲಿಸ್ತೀವಿ ಅಂತ ಹೋಗ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೋರ್ಟ್ಗೆ ಹೋಗೋದು. ಕೋರ್ಟಲ್ಲಿ 61 ಜನ ಏನು ಎಲೆಕ್ಟೆಡ್ ಬಾಡಿ ಇದ್ದಾರೆ ಎಲ್ಲಾರ ಮೇಲೂ ಕೇಸ್ ದಾಖಲಾತಿ ಮಾಡಿದ್ದಾರೆ. ಅಸೋಸಿಯೇಷನ್ ಪರವಾಗಿ ಸ್ಟೇಟ್ ಅಧ್ಯಕ್ಷರು, ಸೆಕ್ರೆಟರಿ ಮೇಲೆ ಮಾಡಿದ್ರೆ ಪರವಾಗಿಲ್ಲ. ಕೆಲವು ನಮ್ಮ MC ಮೆಂಬರ್ಗಳಿಗೆ ಅಸೋಸಿಯೇಷನ್ ಆಕ್ಟಿವಿಟೀಸ್ ಈಗ ಬಂದಿದ್ದಾರೆ. ಈಗಾಗಲೇ ಅವ್ರ ಮನೆಗೆ ಕೋರ್ಟ್ ನೋಟಿಸ್ ಹೋಗಿದೆ. ಕೆಲವರು ಗಾಬರಿನೂ ಆಗಿದ್ದಾರೆ. ಏನಾಗುತ್ತೋ ಏನೋ, ಅಸೋಸಿಯೇಷನ್ ಬಂದು ನಮ್ಮಿಂದ ಸಿವಿಲ್ ಕೋರ್ಟ್ ಇಂದ ನೋಟಿಸ್ ಬಂದೈತೆ ಅಂತ. ಆ ತರ ಏನೂ ಆಗಲ್ಲ. ನಾವು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಜನರ ಬೆಂಬಲದಿಂದ ಗೆದ್ದಿದ್ದೀವಿ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಬೆಂಬಲ ನಾವಿದ್ರೆ ಖಂಡಿತ ನಿಮ್ ಜೊತೆ ನಾವಿರ್ತೀವಿ, ನಮ್ ಜೊತೆ ನೀವಿದ್ದೀರಿ. ಆ ಕೇಸಿನ ವಿಚಾರದಲ್ಲಿ ಏನೂ ಆಗಲ್ಲ. ಅಂದ್ರೆ ನಿಮ್ ಸದಸ್ಯರ ಗಮನಕ್ಕೆ ಈ ಕೇಸ್ ವಿಚಾರ ಕೆಲವರು ಗೊತ್ತಿರಲ್ಲ. ಸುಮಾರು ಒಂದು ಫಸ್ಟ್ ಕೇಸಲ್ಲಿ 5 ಜನ, ಇನ್ನೊಂದು ಕೇಸಲ್ಲಿ 13 ಜನ ಸಿವಿಲ್ ಕೋರ್ಟ್ ಅಲ್ಲಿ ಅಕ್ರಮವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತ ಅವರು ಕೇಸ್ ಹಾಕಿದ್ದಾರೆ. ಆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಡೆಯುವಂತ ಚುನಾವಣಾಧಿಕಾರಿಗಳು ಆ ಟೋಕನ್ ಕೊಡೋ ವ್ಯವಸ್ಥೆಯಲ್ಲಿ ಸ್ವಲ್ಪ ನಮ್ಮ ಸದಸ್ಯರು ಚುನಾವಣೆ ಮತದಾನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಗಡಿಬಿಡಿಯಾಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋದು ತೊಂದರೆ ಆಯ್ತು. ಕೆಲವರಿಗೆ ಬೇಜಾರು ಆಗಿದೆ. ಅದಕ್ಕೆ ಕೇಂದ್ರ ಸಮಿತಿಯಿಂದ ನಾನು ವೈಯಕ್ತಿಕವಾಗಿ ಅವ್ರು ಮಾಡಿದಂತ ಚುನಾವಣಾಧಿಕಾರಿ ಮಾಡಿದಂತ ತಪ್ಪಿಗೆ ನಾವು ಮತ್ತೆ ನಮ್ಮ ತಂಡದವರು ವೈಯಕ್ತಿಕವಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ ಸ್ನೇಹಿತರೆ. ಮುಂದೆ ಆ ತರ ಆಗದಂಗೆ ನಾವು. ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮಾತನಾಡಿ, ಕೊಡಗು ಪುಟ್ಟ ಜಿಲ್ಲೆಯಾದರೂ ಜಿಲ್ಲಾ ಸಮಿತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಎಂದರು.
ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯಲಾಗಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇವೆ ಎಂದರು. ಮಡಿಕೇರಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ಆರ್ಥಿಕ ನೆರವು ನೀಡುವುದಾಗಿ ಮಲ್ಲಿಕಾರ್ಜುನ್ ಘೋಷಿಸಿದ್ದರು. 3 ವರ್ಷ ಏನ್ ಮಾಡಿದೀವಿ ಅನ್ನೋದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಇನ್ನೊಂದು 5 ವರ್ಷ ಪಂಚವಾರ್ಷಿಕ ಚುನಾವಣೆಯಲ್ಲಿ ಗೆದ್ದು ಇನ್ನೊಂದು 5 ವರ್ಷ ನಾವೇನ್ ಮಾಡ್ತೀವಿ ಅನ್ನೋದು ಪ್ರಣಾಳಿಕೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ವಿ. ಅದಕ್ಕೆ ಭಾಗವಾಗಿ ಇತ್ತೀಚಿನ ಬೆಳವಣಿಗೆ ಏನಂದ್ರೆ ಕಳೆದ ಒಂದು 15 ದಿವಸಗಳಿಂದ ಈ CBF ಫಂಡ್ ಅಂತ ಏನಿದೆ PWD ಅಲ್ಲಿ ಏನು ಇದೆ ಅದು ನಮ್ಮ ಗುತ್ತಿಗೆದಾರರ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅಲ್ಲೂ ತರಬೇಕಂತ ಹೇಳ್ಬಿಟ್ಟು ಸತತವಾಗಿ ನಾವು ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಪದಾಧಿಕಾರಿಗಳೆಲ್ಲ ಸತತ 15-20 ದಿವಸದಿಂದ ವಿಧಾನಸೌಧ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಅದು ಆಲ್ರೆಡಿ ನಮ್ಮ DK ಶಿವಕುಮಾರ್ ಅವ್ರ ಕಡೆಯಿಂದ ಪ್ರೋಸೆಸ್ ಆಗಿ ACSಗೆ ರೆಫರ್ ಮಾಡಿದ್ರೆ, KPTCL MDಗೂ ರೆಫರ್ ಮಾಡಿದ್ರೆ ಆದಷ್ಟು ಬೇಗ CBF ಫಂಡ್ ಅಂತಂದ್ರೆ ಕಾಂಟ್ರಾಕ್ಟರ್ ವಿದ್ಯುತ್ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ನಿಧಿ ಅಂತ ಹೇಳ್ಬಿಟ್ಟು ಅದು ನಮ್ಮ ಕೆಲಸ ಮಾಡುವಂತ ಟೈಮಲ್ಲಿ ಏನೇ ಅವಘಡಗಳಾದ್ರೂ ಗುತ್ತಿಗೆದಾರರಾಗಿರ್ಬೋದು, ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಏನಾದ್ರೂ ಅವಘಡಗಳು ಸಂಭವಿಸಿದಲ್ಲಿ ಅದರಲ್ಲಿ ಸರ್ಕಾರದಿಂದನೇ ಅದಕ್ಕೆ ಒಂದು ನಿಧಿ ಅಂದ್ರೆ ದುಡ್ಡು ಕೊಡುವಂತ ಒಂದು ಕೆಲಸ PWD ಇದೆ. ಅದೇ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಬೆಸ್ಕಾಂ MD ಅವರು ಸಹ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ರೆ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಇದು ಸತತವಾಗಿ ನಡೀತಾ ಇದೆ. ಹಾಗಾದ್ರೆ ನಮ್ಮ ಸಂಘದಲ್ಲಿ ಪ್ರತಿ ವರ್ಷ ಸುಮಾರು ಒಂದು 10 ಲಕ್ಷ ನಾವು ಟ್ಯಾಕ್ಸ್ ನ ಕಟ್ತಾ ಇದ್ದೇವೆ. ನಾವು ಬಂದ್ಮೇಲೆ ಅದು ಟ್ಯಾಕ್ಸ್ ಫ್ರೀ ಮಾಡ್ಲಿಕ್ಕೆ ಏನ್ ಬೇಕೋ ಅದು ಸರ್ಕಾರದ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆದಷ್ಟು ಬೇಗ ಅದು ಕ್ಲಿಯರ್ ಆಗ್ತದೆ. ಹಾಗೆ ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಅಷ್ಟು ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಬಿಲ್ಡಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ವಸಂತ ಒಂದು ಕನಸಾಗಿದೆ. ಇಲ್ಲಿ ಬಿಲ್ಡಿಂಗ್ ಕಟ್ಟಿ ತಮ್ಗೆಲ್ಲ ಒಂದು ಕೊಡುಗೆಯಾಗಿ ನೀಡೋದು ಅವರು ಕನಸಿನ ಕೂಸು ಈ ಬಿಲ್ಡಿಂಗು. ಆ ಕನಸಿನ ಕೂಸುಗೋಸ್ಕರ ನನ್ನ ವೈಯಕ್ತಿಕವಾಗಿ ಸಂಘದ ಕೇಂದ್ರ ಸಮಿತಿ ಬಿಡಿ ಅದು ಬರ್ತದೆ, ನನ್ನ ವೈಯಕ್ತಿಕವಾಗಿ ವಸಂತರವರು ನನಗೆ ವಿಶೇಷವಾಗಿ ಸ್ನೇಹಿತರು ಆಗಿರೋದ್ರಿಂದ ಹಾಗೂ ಕೊಡಗು ಜಿಲ್ಲೆ ಮೇಲೆ ನನಗೆ ವಿಶೇಷವಾಗಿ ಪ್ರೀತಿ ಇರೋದ್ರಿಂದ ಕಳೆದ ಬಾರಿ ಚುನಾವಣೆಗೂ ನಾನು ಬಂದಿದ್ದೆ. ಹಾಗಾಗಿ ಸಂಪರ್ಕದಲ್ಲಿ ಕಳೆದ 3 ವರ್ಷಗಳಿಂದ ವಸಂತರವ್ರ ಜೊತೆ ನಾನು ಇರೋದ್ರಿಂದ ಅವ್ರ ಕಷ್ಟ ಸುಖ ನನಗೆ ಗೊತ್ತಿರೋದ್ರಿಂದ ಇವತ್ತು ಬಿಲ್ಡಿಂಗ್ ಕಮಿಟಿಗೆ ನಾನು 1 ಲಕ್ಷ ರೂಪಾಯಿನ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಇವತ್ತು ನಮಗೆ ಅವಕಾಶ ಮಾತಾಡಲಿಕ್ಕೆ. ಕಟ್ಟಡ ನಿರ್ಮಾಣಕ್ಕಾಗಿ ಸಂಘದ ರಾಜ್ಯ ಕೋಶಾಧ್ಯಕ್ಷ ಕೆ ಚಂದ್ರಬಾಬು 50,000, ಸಂಘಟನಾ ಕಾರ್ಯದರ್ಶಿಗಳಾದ ಮಹಮ್ಮದ್ ಯೂಸಫ್ 50,000, ಎಂ ರಮೇಶ್ 50,000, ವೆಂಕಟೇಶ್ ರೆಡ್ಡಿ 50,000 ಆರ್ಥಿಕ ನೆರವು ನೀಡುವ ಭರವಸೆ ನೀಡಿದರು. ನರೇಶ್ ರೆಡ್ಡಿ ಸೇರಿದಂತೆ ಮತ್ತಿತರರು ವೈಯಕ್ತಿಕ ನೆರವು ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ವಸಂತ್ ರೈ, ರಾಜ್ಯ ಸಂಘದ ಪದಾಧಿಕಾರಿಗಳು ಧನ ಸಹಾಯ ಮಾಡುವ ಭರವಸೆ ನೀಡಿದ್ದು, ಮಳೆಗಾಲ ಮುಗಿಯೋದ್ರೊಳಗಾಗಿ ನೂತನ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ವಸಂತ್ ರೈ ಹೇಳಿದರು. ಹಾಗೆ ಇನ್ನು ಮುಂದಕ್ಕೆ ನಾವು ಏನು ನಮಗೆ ಏನಿದೆ ನಮ್ಮ ವೇದಿಕೆಯಲ್ಲಿ ಎಲ್ಲ ನಮ್ಮ ಗಣ್ಯರು ಹಲವಾರು ನಮಗೆ ಸ್ಪಾನ್ಸರ್ ನೀಡಿದ್ದಾರೆ, ವೈಯಕ್ತಿಕವಾಗಿ ನೀಡಿದರೆ ಸಮಿತಿಯಿಂದ ನೀಡ್ತಂತ ಹೇಳಿದ್ದಾರೆ. ಮುಂದಿನ ಮಳೆಗಾಲ ಮುಗಿಯುವಷ್ಟರಲ್ಲಿ ನಾನು ಈ ಕಟ್ಟಡವನ್ನ ನಮ್ಮ ಜಿಲ್ಲಾ ಸಮಿತಿಯಿಂದ ಸಂಪೂರ್ಣವಾಗಿ ನಾವು ಕಟ್ಟಡ ಮುಗಿಸಿಕೊಡ್ತೀವಿ ಅಂತ ನಿಮ್ಮೆಲ್ಲ ಭರವಸೆ ಕೊಟ್ಟಿದ್ದೆ. ಹಾಗೆ ನಾವು ಈ ಕಾರ್ಯಕ್ರಮಗಳು ಏನು ವಿಡಿಯೋ ನೋಡಿದ್ರಿ, ಈ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ನಾವು ಯಾರ ಹತ್ರ ಸಮೇತ 1 ರೂಪಾಯಿ ಸಮೇತ ನಾವು ಕಲೆಕ್ಟ್ ಮಾಡಿಲ್ಲ. ನಾವು ಪ್ರತಿಯೊಂದು ಜಿಲ್ಲಾ ಸಮಿತಿ ನಮ್ಮ ಪದಾಧಿಕಾರಿಗಳ ಜೊತೆ ಕೈಯಿಂದ ಸ್ವಂತ ದುಡ್ಡಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮ ಸಮೇತ ನಾವು ಯಾರ ಹತ್ರ ಸಮೇತ 1 ರೂಪಾಯಿ ಕೇಳಿದ್ವಿ. ಈ ಕಾರ್ಯಕ್ರಮ ಸಮೇತ ನಾವು ಜಿಲ್ಲಾ ಸಮಿತಿಯಿಂದ ಮಾಡ್ತಾ ಇದ್ದೀವಿ. ಹಾಗಾದ್ರೆ ದುಡ್ಡು ತಿನ್ನಬೇಕಾಗ್ತದೆ, ದುಡ್ಡು ಹಾಕ್ಬೇಕಂತ ನೀವೇ ವಿಚಾರ ಮಾಡಿ. ಒಂದು ವೇಳೆ ನೀವು ಕಾರ್ಯಕ್ರಮಕ್ಕೆ ಬಂದಿದ್ರಿ, ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಹಿಂದೆ ರಾಜ್ಯಾಧ್ಯಕ್ಷರು ಬಂದಿದ್ದಾಗ ನಮಗೆ IPCT ಸಮಸ್ಯೆ ಆಗಿತ್ತು, 10,000 ರೂಪಾಯಿ ಡೆಪಾಸಿಟ್ ಕಟ್ಟಿತ್ತು. ಅದನ್ನ ನಾವು ಸ್ಥಗಿತವಾಗಿ ನಾವೆಲ್ಲ ಕೇಳ್ಕೊಂಡಾಗ ಅವ್ರು ಇಲ್ಲಿಂದಲೇ ಫೋನ್ ಮಾಡಿ ಅಧಿಕಾರಿಗಳಿಗೆ ಅದನ್ನ ಸ್ಟಾರ್ಟ್ ಮಾಡಿದ್ರು. ಅದನ್ನ ಫಾಲೋ ಅಪ್ ಮಾಡಿ ಜಿಲ್ಲಾ ಸಮಿತಿಯವರು MD ಹತ್ರ ಹೋಗಿ ಮಾತಾಡಿ ಅಲ್ಲಿನ ಗೈಡ್ಲೈನ್ಸ್ ಮುಖಾಂತರ ನಮಗೆ 10,000 ನಿಲ್ಲಿಸ್ಕೊಟ್ಟಿದ್ರು. ನಾನು 7,000 ರೂಪಾಯಿ ಮಾತ್ರ ಡೆಪಾಸಿಟ್ ತಗೊಂಡು 10,000 ಹೋಗಿ ಗ್ರಾಹಕರು ಹೋಗಿದೆ, ನಮ್ಮ ಗುತ್ತಿಗೆದಾರರು ಹೋಗಿದೆ ಅಂತ ರೈತರು. ಹಾಗೆ DTC ಮಾಡರ್ನ್ ಕೂಡ ಹಾಕಬೇಕಿತ್ತು IPCTಗಳಿಗೆ, ಅದು ಸಮೇತ ಇಲ್ಲ, ಅದು ಸಮೇತ ಕ್ಯಾನ್ಸಲ್ ಆಗಿದೆ. ಅದು ನಮ್ಮ RR ತಂಡ ಬಂದ ಮೇಲೆ ಈ ತರ ಕಾರ್ಯಗಳಾಗ್ತದೆ. ಬೇರೆ ಸುಳ್ಳು ಹೇಳ್ಕೊಂಡು ನಾವು ತಿರುಗೋರಲ್ಲ, ಕೆಲಸ ಮಾಡಿ ಮಾತಾಡ್ತೀವಿ. ಹಾಗೆ ಮಾತಾಡಿದಾಗ ವೀಟಿ ವಿಚಾರವಾಗಿ ಮಾತಾಡಕ್ಕಾರ ನಾನು ಮಲ್ಲಿಕಾರ್ಜುನ್ ಜೊತೆ ಮಾತಾಡುವಾಗ. ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ IB ಶಿವರಾಜ್ ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.